ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಸಹ ರಿಲೀಫ್ ಸಿಕ್ಕಿದೆ. ಸಿಎಂ ಪತ್ನಿ ಜೊತೆಗೆ ಭೈರತಿ ಸುರೇಶ್ ಅವ್ರಿಗೂ ಸಹ ರಿಲೀಫ್ ದೊರೆತಿದೆ. ಮುಂದಿನ ಆದೇಶದವರೆಗೆ ಇಡಿ ವಿಚಾರಣೆಗೆ ತಡೆಯನ್ನ ನೀಡಲಾಗಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಸಹ ಈಗ ರಿಲೀಫ್ ಸಿಗ್ತಾ ಇದೆ. ಸಿಎಂ ಪತ್ನಿ ಜೊತೆಗೆ ಭೈರತಿ ಸುರೇಶ್ಗೂ ಈಗ ರಿಲೀಫ್ ದೊರೆತಿದೆ. ಮುಂದಿನ ಆದೇಶದವರೆಗೂ ಇಡಿ ವಿಚಾರಣೆಗೆ ತಡೆಯನ್ನ ನೀಡಲಾಗಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಸಹ ಈಗ ರಿಲೀಫ್ ಸಿಕ್ಕಿರೋದು. ಸಿಎಂ ಪತ್ನಿ ಪಾರ್ವತಿಯವರ ಜೊತೆಗೆ ಭೈರತಿ ಸುರೇಶ್ಗೂ ಸಹ ರಿಲೀಫ್ ದೊರೆತಿದೆ. ಮುಂದಿನ ಆದೇಶದವರೆಗೂ ಇಡಿ ವಿಚಾರಣೆಗೆ ತಡೆಯನ್ನ ನೀಡಲಾಗಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈಗ ಸಿಎಂ ಪತ್ನಿ ಜೊತೆಗೆ ಭೈರತಿ ಸುರೇಶ್ ಅವ್ರಿಗೂ ಸಹ ರಿಲೀಫ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರ್ಪಿತಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ಪತ್ನಿ ಪಾರ್ವತಿ ಅವರಿಗೆ ಸಮನ್ಸನ ಮಾಡೋ ಸಂದರ್ಭದಲ್ಲಿ ಜೊತೆಗೆ ಭೈರತಿ ಸುರೇಶ್ ಅವರು ಕೂಡ ಸಮನ್ಸನ ಮಾಡಿದ್ರು. ಅಂದ್ರೆ ಭೈರತಿ ಸುರೇಶ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ಇವತ್ತು ಅಪೀಲ್ ಆಗಿರ್ತಾರೆ ಕೋರ್ಟ್ ನಲ್ಲಿ. ನಾನು ಈ ಪ್ರಕರಣದಲ್ಲಿ ಆರೋಪಿ ಆಗಿಲ್ಲ, ಅಂದ್ರೆ ಭೈರತಿ ಸುರೇಶ್ ಅವರು ಕೇವಲ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಇಡಿ ಅಧಿಕಾರಿಗಳು ಸಮನ್ಸನ ಕೊಟ್ಟಿದ್ದಾರೆ. ಇದು ಕೊಟ್ಟಿರುವಂತದ್ದು ಸರಿಯಲ್ಲ. ಈ ಪ್ರಕ್ರಿಯೆಗಳ ಬಗ್ಗೆ ಒಂದಷ್ಟು ಊಹಾಪೋಹಗಳಿತ್ತು. ಊಹಾಪೋಹಗಳ ಮೇಲೆ ಇಡಿ ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆಕ್ಷೇಪನ ತೀವ್ರವಾಗಿ ಎತ್ತಿದ್ರು. ನನ್ನ ವಿರುದ್ಧ, ಅಂದ್ರೆ ನನ್ನ ಕಕ್ಷಿದಾರನ ವಿರುದ್ಧ ಯಾವುದೇ ಆರೋಪ ಕೇಳಿ ಬರದೇ ಇದ್ರು ಕೂಡ ಅವರಿಗೆ ಸಮನ್ಸನ ಕೊಟ್ಟಿರುವಂತದ್ದು ಉದ್ದೇಶ ಪೂರ್ವಕ ಅನ್ನೋದ್ರ ಬಗ್ಗೆ ಆರೋಪನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ಆಕ್ಷೇಪನ ಎತ್ತದಂತವರು ಅರವಿಂದ್ ಕಾಮತ್ ಅವರು ಹೇಳ್ತಾರೆ, ನಾವು ಈ ಪ್ರಕರಣದಲ್ಲಿ ಅಂದ್ರೆ ಯಾರನ್ನ ಬೇಕಾದ್ರೂ ವಿಚಾರಣೆಗೆ ಕರಿಬಹುದು, ಯಾರಿಗೆ ಅನುಮಾನ ಬರ್ತದೆ PML ಸೆಕ್ಷನ್ 50 ಅಡಿಯಲ್ಲಿ ಕರೀಲಿಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶಗಳಿದಾವೆ. ಆ ಅವಕಾಶವನ್ನ ಇಡಿ ಸದುಪಯೋಗನ ಪಡಿಸ್ಕೊಂಡು ತನಿಖೆಯನ್ನ ಮುಂದುವರಿಸುತ್ತೆ ಅಂತ ಹೇಳಿ ವಾದವನ್ನ ಮಾಡಿದ್ರು. ಜೊತೆಗೆ ಪೀಠ, ಅದರಲ್ಲೂ ಪ್ರಮುಖವಾಗಿ ಬೆಳಗ್ಗೆಯಿಂದನೂ ಕೂಡ ನಾನು ಹಿಯರಿಂಗ್ ನ ಮಾಡಿದ್ದೀನಿ. ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಕೂಡ ನಡೆದಿದೆ. ಹಿಯರಿಂಗ್ ನಡೆದಿರೋ ಸಂದರ್ಭದಲ್ಲಿ ಅದರಲ್ಲಿ ಸ್ಟೇಯನ್ನ ಕೊಟ್ಟಿದ್ದೀನಿ. ಅಂದ್ರೆ ಲೋಕಾಯುಕ್ತ ಅಂತಿಮ ವರದಿಯನ್ನ ಸಲ್ಲಿಕೆಯನ್ನ ಮಾಡಬಾರ್ದು, ಮುಂದಿನ ಆದೇಶದವರೆಗೆ ಅಂತ ಹೇಳಿ ಹೇಳಲಾಗಿದೆ, ಸ್ಟೇಯನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಇಡಿಯ ಪ್ರೊಸೀಡಿಂಗ್ಸ್ಗೆ ಅನುವು ಮಾಡಿಕೊಡುವಂತದ್ದು ಸೂಕ್ತ ಅಲ್ಲ. ಆ ಹಿನ್ನೆಲೆಯಲ್ಲಿ ಇಡಿಯ ಪ್ರೊಸೀಡಿಂಗ್ಸ್ಗೂ ಕೂಡ ನಾನು ತಡೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈಗ ಇಡಿ ಪ್ರೊಸೀಡಿಂಗ್ಸ್ಗೂ ಕೂಡ ತಡೆಯಾಗಿರುವಂತದ್ದು. ಆದ್ರೆ ಯಾರು ನಾಳೆ 11 ಗಂಟೆಗೆ ಭೈರತಿ ಸುರೇಶ್ ಇರ್ಬೋದು ಮತ್ತು ಪಾರ್ವತಿ ಅವರು ಇರ್ಬೋದು ವಿಚಾರಣೆಗೆ ಹಾಜರಾಗಬೇಕಿತ್ತು, ಅವರಿಬ್ರು ಕೂಡ ವಿಚಾರಣೆಗೆ ಹಾಜರಾಗದೇನೆ ರಿಲೀಫ್ ಅನ್ನ ಪಡ್ಕೊಳ್ತಾ ಇರೋಂಥದ್ದು. ಅರ್ಪಿತಾ, ಸಿಎಂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ. ಇಡಿ ವಿಚಾರಣೆಯಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ಸಿಎಂ ಪತ್ನಿ ಪಾರ್ವತಿ. ನಾಳೆ ಇಡಿ ವಿಚಾರಣೆಗೆ ಹಾಜರಾಗುವಂತಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ನಾಳೆ ಇಡಿ ವಿಚಾರಣೆಗೆ ಹಾಜರಾಗುವಂತಿಲ್ಲ ಸಿಎಂ ಪತ್ನಿ. ಹೈಕೋರ್ಟ್ ಆದೇಶದಿಂದ ಸಿಎಂ ಪತ್ನಿಗೆ ರಿಲೀಫ್ ಸಿಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ. ಇಡಿ ವಿಚಾರಣೆಯಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ಸಿಎಂ ಪತ್ನಿ ಪಾರ್ವತಿ. ನಾಳೆ ಇಡಿ ವಿಚಾರಣೆಗೆ ಹಾಜರಾಗುವಂತಿಲ್ಲ ಸಿಎಂ ಪತ್ನಿ. ಈಗ ಮುರಳಿ, ಡೀಟೇಲ್ಸ್ ಕೊಡ್ತಾ ಇದ್ರಿ ನೀವು ಈಗ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ಅವ್ರ ಬಗ್ಗೆ. ಈಗ ಅವ್ರಿಗೆ ಒಂದು ಬಿಗ್ ರಿಲೀಫ್ ಅಂತೂ ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನೇನ್ ಆಗಬಹುದು ಮುಂದೆ ಅಂತ, ಅಂದ್ರೆ ಇಡಿ ಆಫೀಸರ್ಸ್ ಏನಾದ್ರೂ ಬೇರೆ ರೀತಿನಲ್ಲಿ ಮುಂದೆ ತಗೊಂಡು ಹೋಗ್ತಾರಾ ಇದನ್ನ, ಅವ್ರು ಏನ್ ಮಾಡಬಹುದು? ಅರ್ಪಿತಾ, ಏನಂದ್ರೆ ಈ ಯಾವುದೇ ರೀತಿಯ ಪ್ರಕ್ರಿಯೆಗಳು ಕೂಡ ಇಡಿ ಅಧಿಕಾರಿಗಳು ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದ್ರೆ ಹೈಕೋರ್ಟ್ ಹೈಕೋರ್ಟ್ ಸಂಪೂರ್ಣವಾಗಿ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಲೋಕಾಯುಕ್ತದ ಪ್ರೊಸೀಡಿಂಗ್ಸ್ ಗಳೇನಿತ್ತು ಅದಕ್ಕೆ ನಾನು ತನಿಖೆಯನ್ನ ಮಾಡ್ಲಿಕ್ಕೆ ಯಾವುದೇ ರೀತಿಯ ತಡೆಯನ್ನ ಕೊಟ್ಟಿಲ್ಲ. ಆದ್ರೆ ಅವರ ಅಂತಿಮ ವರದಿ ಸಲ್ಲಿಕೆಗೆ ತಡೆಯನ್ನ ಕೊಡಲಾಗಿದೆ. ಈಗ ಇಡಿ ಪ್ರೊಸೀಡಿಂಗ್ಸ್ ಗಳೇನಿತ್ತು ಅದನ್ನ ಮುಂದುವರಿಸುವಂತದಿರ್ಬೋದು, ಇದೆಲ್ಲ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇದನ್ನ ನಾನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. ಇಡಿ ಮುಂದಿನ ವಿಚಾರಣೆ ಅಂದ್ರೆ ಫೆಬ್ರವರಿ 10ನೇ ತಾರೀಕು ಏನ್ ಅರ್ಜಿಯನ್ನ ಕಾಯ್ದಿರಿಸಿದ್ದಾರೆ, ಅಂದ್ರೆ ಆ ವಿಚಾರಣೆಯನ್ನ ಕಾಯ್ದಿರಿಸಿದ ಸಂದರ್ಭದಲ್ಲಿ ಅದಕ್ಕೆ ವಾದ ಪ್ರತಿವಾದ, ಸುದೀರ್ಘವಾಗಿ ವಾದ ಪ್ರತಿವಾದ ಎಲ್ಲಾನು ಕೂಡ ಆಲಿಸಬೇಕಾಗುತ್ತೆ ಪೀಠ. ಯಾಕಂದ್ರೆ ಇವತ್ತು ಕೇವಲ ಪ್ರಾಥಮಿಕ ವಾದ ಪ್ರತಿವಾದವನ್ನ ಮಾತ್ರ ಆಲಿಸಿರೋಂಥದ್ದು. ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಜೊತೆಗೆ ಸಿಬಿಐಗೆ ಕೊಟ್ಟಂತ ಅರ್ಜಿ ಏನಿತ್ತು, ಅರ್ಜಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ಜೊತೆಗೆ ಅದರ ಆದೇಶ ಏನಿತ್ತು, ಆದೇಶ ಬರಬೇಕು. ಆದೇಶ ಬಂದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳು ಕೂಡ ನಡೆಯುವಂತದ್ದು. ಅರ್ಪಿತಾ, ಓಕೆ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.